ಎಲ್ರಿಗೂ ನಮಸ್ಕಾರ. ನಮಗೂ ಮಾತಾಡೋದು ಭಯ. ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನಿಸುತ್ತೆ. ನಂದು ಅದೇ ಭಾಗ ಆಗಿರೋದ್ರಿಂದ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜ್ ಹಿಂದೆ ಕೆಲಸ ಚೆನ್ನಾಗೇ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯಿತು. ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡು ಮೊದಲಿಂದ. ನನಗೆ ಅವಾಗ ಪ್ರೊಡ್ಯೂಸರ್ ಯಾರು ಅಂದಾಗ ಪೋಲಾರ್ ಪ್ರವೀಣ್ ಅಂತ ಹೇಳಿದ್ರು. ಆ ಹೋಟೆಲ್ಗೆ ನಾನು ಅಂದರೆ ರೋಡ್ ಪಕ್ಕನೇ ಅದು ಹೋಟೆಲ್. ಬಳ್ಳಾರಿಗೆ ತುಂಬ ದೊಡ್ಡ ಹೋಟೆಲ್ ಅದು ಆ್ಯಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದರೆ ಈ ಹೋಟೆಲ್ಗೆ ಹೋಗಿ ಏನಾದರೂ ಒಂದು ದಿವಸ ಆದರೂ ತಿನ್ನಬೇಕು, ಏನಾದರೂ ತೊಗೋಬೇಕು ಅನ್ನೋದು. ಯಾಕಂದರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಅವ್ನು ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯಿತು. ನನ್ನ ಆಸೆ, ಒಂದು ಡ್ರೀಮ್ ಇತ್ತಲ್ವ, ಆವಾಗ ನಾನು ಅದನ್ನ ಆಗಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅಂದ್ಕೊಂಡೆ ನಾನು ಬಂದೆ. ಸರ್, ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದೊಂದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ಒಂದು ಸಾರಿ ಹೋಗಬೇಕು ಅನ್ನೋದೊಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ಸಣ್ಣ ವಿಷಯಗಳು ತುಂಬ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ಥರದ ಒಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ. ಅದೇ ನನಗೆ ಖುಷಿ ಕೊಡ್ತು. ಇಲ್ಲಿ ಬರೋಕ್ಕೆ ಮೂಲ ಅದೇ ಆಯಿತು. ಅದೇ ನಮ್ಮ ದೊಡ್ಡ ಶಾಕ್ ಕೂಡ. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ಥರದ ಒಂದು ಪ್ರಯತ್ನ ಮಾಡಿದ್ದು ಬಳ್ಳಾರಿಯವರು ತುಂಬ ಖುಷಿ ವಿಚಾರ. ಯಾಕೆಂದರೆ ಮೈನಿಂಗ್ ಅವರೇ ಬರೋರು ತುಂಬ ಜನ. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರೋದು ನನಗೆ ಖುಷಿ ಆಯಿತು. ಶಿಖಂಡಿದಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು ಕಿನ್ನಳ್ರಾಜ್ ಲಿರಿಕ್ಸ್, ನನ್ನ ಲ್ಯಾಂಡ್ ಲಾರ್ಡ್ಗೂ ಅವರೆಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ, 100M ಅವರೇ. ನಮ್ಮಿಬ್ಬರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಮಹಾದೇವ ಮೂವಿ ನೋಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ ಆಗಲಿ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳಬೇಕಂತಂದರೆ, ಅದೇ ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟೇರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು ಶ್ರಮಿಕರ ನಮ್ಮದೊಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ ಮಾಡ್ತಾ ಬಂದಿದ್ದೀವೋ, ಸೊ ಈ ಶಿಖಂಡಿ ಅಂದರೆ ಒಂದು ವರ್ಗದವ್ರನ್ನ ಅವರ ಹಿನ್ನೆಲೆ, ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆಯಲ್ಲ. ಸೊ ನಮ್ಮೂರರಾಗಿ ನಾನು ಗುರುಮೂರ್ತಿ ಅವ್ರಿಗೆ ಒಂದು ಹೆಮ್ಮೆಯಿಂದ ಒಳ್ಳೆಯದಾಗಲಿ. ಯಾಕಂದರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೆಯದಾಗಲಿ. ಒಳ್ಳೆ ಕಂಟೆಂಟು ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಈ ಥರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ. ಎಲ್ಲ ಸಿನಿಮಾ ಹೋಗುತ್ತೆ ಬರುತ್ತೆ, ಅದೆಲ್ಲ ಎಂತೆಂಥ ದೊಡ್ಡ ಸಿನಿಮಾಗಳು ಹೋಗುತ್ತೆ ಬರುತ್ತೆ. ಬಟ್ ಒಂದೊಂದು ಸಿನಿಮಾಗಳು ಇತಿಹಾಸಕ್ಕೆ ನಿಲ್ಲುತ್ತೆ, ಈ ಪ್ರಯತ್ನಗಳು ನಿಲ್ಲುತ್ತೆ. ಅದು ನನ್ನ ಅನುಭವ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ವಿಜಯ್ ಚೆಂಡೂರ್ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದರು, ನಾನು ಅದನ್ನ ಹೇಳ್ಬೇಕು. ಸರ್, ಥಿಯೇಟ್ರಿಗೆ ಜನ ಕರ್ಸೋದು ಹೇಗೆ ಅಂತ ಕೇಳಿದರು. ಹೇಗೆ ಸರ್, ಒಂದು ಈ ಥರದ್ದು ಹೊಸಬ್ರು ಬಂದಾಗ ಹೇಗೆ ಅಂತ ಕೇಳಿದರು. ನನಗೆ ಸಡನ್ಲಿ ನನಗೂ ಗೊತ್ತಾಗಲಿಲ್ಲ ಹೇಗೆ ಅಂತ. ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ, ಪ್ರಯತ್ನ ಅಷ್ಟೇ. ಪ್ರಯತ್ನ ನಿರಂತರವಾಗಿ ಇರಲೇಬೇಕು. ಒಂದಲ್ಲ ಒಂದು ಸಿನಿಮಾಗೆ ಬರ್ತಾರೆ, ಒಂದೊಂದು ಸಿನಿಮಾ ಬರಲ್ಲ. ಕಂಟೆಂಟು ಅದ್ರ ಜೊತೆಗೆ ಬೇರೆನೂ ಆಗಬೇಕು ಸರ್. ಅದು ಕಂಟೆಂಟ್ ಒಂದೇ ಮಾಡ್ತಾ ಕೂಡೋಕ್ಕಾಗಲ್ಲ, ಅದ್ರ ಜೊತೆ ಬೇರೆ ಮಾರ್ಕೆಟಿಂಗ್ನೂ ಇದೆ. ಒಳ್ಳೆ ಫೋನ್ ಬಿಟ್ಟರೆ ಆಗಲ್ಲ. ಅದೇ ಆ ಫೋನ್ ಯಾಕೆ ತೊಗೋಬೇಕು ನಾವು ಅನ್ನೋದು ಯೋಚನೆ ಮಾಡಬೇಕು ನಾವು. ಎಷ್ಟೋ ನಿರ್ಮಾಪಕರು ಒಳ್ಳೆ ಫೋನ್ ಇದೆ ತೊಗೊಂಡ್ಬಿಡ್ತಾರೆ ಅಂತ ಮಾರ್ಕೆಟ್ ಬಿಟ್ಟರೆ ಬೇರೆ ಬೇರೆ ಫೋನ್ಗಳು ಇರ್ತವೆ. ಆ ಫೋನ್ ಯಾಕೆ ತೊಗೋಬೇಕು? ಅದಕ್ಕೆ ನೀವು ಮಾರ್ಕೆಟ್ ಮಾಡಬೇಕು. ಸೊ ಆ ರೀತಿ ನೀವು ಮಾಡಿದ್ರೆ ಖಂಡಿತ ಈ ಸಿನಿಮಾ ಓಡುತ್ತೆ. ಥ್ಯಾಂಕ್ ಯು.